ಒಂದ್ ಕಡೆ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾವೆ. ಅವರನ್ನ ಸಚಿವ ಸ್ಥಾನದಿಂದ ಕೆಳಕ್ಕಿಳಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾವೆ. ಸದನದ ಒಳಗೂ ಹೋರಾಟ, ಹೊರಗೂ ಹೋರಾಟ. ಇದರ ಮಧ್ಯೆ ಯತೀಂದ್ರ ಸಿದ್ದರಾಮಯ್ಯ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಾಗೇಂದ್ರ ಹಗರಣದಲ್ಲಿ ಭಾಗಿಯಾಗಿರುವುದಕ್ಕೆ ಸಾಕ್ಷಿಗಳಿಲ್ಲ, ಸರ್ಕಾರದ ಹಣ ಎಲ್ಲಿಗೂ ಹೋಗಿಲ್ಲ ಎಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ರಾಜಕೀಯ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನಾನು ಮತ್ತು ಪಕ್ಷ ಸಚಿವರ ಪರವಾಗಿ ನಾವು ನಿಲ್ತೀವಿ ಎಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಇಡಿ, ಸಿಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತವೆ. ನಾವು ಎಸ್ಐಟಿ ಮಾಡಿದ್ವಿ. ಎಸ್ಐಟಿಯಲ್ಲಿ ಆರೋಪಿಯನ್ನಾಗಿ ಮಾಡಿಲ್ಲ. 87 ಕೋಟಿ ರೂಪಾಯಿ ಹಣ ವಾಲ್ಮೀಕಿ ಹಗರಣದಲ್ಲಿ ತೆಗೆದಿದ್ರು. 79 ಕೋಟಿ ರೂಪಾಯಿ ರಿಕವರಿ ಆಗಿದೆ. ಇನ್ನುಳಿದಿದ್ದು ಕೂಡ ರಿಕವರಿ ಮಾಡ್ತೀವಿ ಅಂತ ಹೇಳಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ರವೀಂದ್ರ ಟಾಗೋರ್ ಎಲ್ಲ ಮುಸ್ಲಿಂ ಲೀಗ ಅವರೆಲ್ಲ ಸುಮ್ಮನೆ ಬುದ್ಧಿ ಇಲ್ಲದೇನೆ ಅವರು ಎರಡೇ ಸ್ಟ್ಯಾನ್ಜಾ ಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾತಕ್ಕೆ ತೀರ್ಮಾನ ಮಾಡಿದ್ರು ಅವರೆಲ್ಲ? ಅದು ಹಿಂದೆ ಒಂದು ಕಾರಣ ಇದೆ. ಸೊ ಹಾಗಾಗಿ ನಾವು ಅವರ ಒಂದು ವಿಸ್ಡಮ್ನ ನಾವು ಒಪ್ಕೋಬೇಕು, ಅವ್ರ ತೀರ್ಮಾನ ನಾವು ಒಪ್ಕೋಬೇಕು. ಓಕೆ, ಕಳಂಕಿತ ಅಂತ ಹೇಳ್ತಿದ್ರು. ಎಲ್ಲಿ ಅವ್ರೇನು ಅಪರಾಧಿ ಅಂತ ಸಾಬೀತಾಗಿದೆಯಾ? ಆಗಿಲ್ಲ. ಇಡಿ ಮತ್ತೆ ಸಿಬಿಐ ಅವ್ರು ಮಾತ್ರ ಅಕ್ಯೂಸ್ ಮಾಡಿದ್ರು. SIT ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಆರೋಪಿಯನ್ನ ಮಾಡೋಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿದ್ದಾರೆ. ಸೊ ಬಿಜೆಪಿ ಅವ್ರು ಹೇಳಿದ ಮಾತ್ರಕ್ಕೆ ಮತ್ತೆ ಅವ್ರ ಕೈಗೊಂಬೆಗಳಾಗಿರುವಂಥ ಇಡಿ ಸಿಬಿಐ ಹೇಳಿದ ಮಾತ್ರಕ್ಕೆ ನಾವು ಕೇಳೋದಕ್ಕಾಗೋದಿಲ್ಲ. 87 ಕೋಟಿ ಹೌದು, ನಿಗಮದಿಂದ ಹೊರಗೆ ಹೋಗಿತ್ತು. ಯಾರೋ ಅಧಿಕಾರಿಗಳು ಒಂದಷ್ಟು ಜನ ಅಥವಾ ಅದರೊಳಗೆ ಆ ಹಗರಣದಲ್ಲಿ ಇನ್ವಾಲ್ವ್ ಆಗಿರೋರು ಅವರೆಲ್ಲ ಅದನ್ನ ಬೇರೆ ಬೇರೆ ಖಾಸಗಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಆ 87 ಕೋಟಿಲಿ 79 ಕೋಟಿ ಈಗಾಗಲೇ ರಿಕವರ್ ಮಾಡಿದ್ದಾರೆ. ಇನ್ನು 10 ಕೋಟಿ ಕೂಡ ಬೇರೆ ಬೇರೆ ಅಸೆಟ್ಸ್ ಇದೆ, ಕಾರು ಗೀರು ತೊಗೊಂಡಿದ್ದಾರೆ, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಸೊ ಇಷ್ಟು ಹಣ ಹೋಗಿತ್ತು, ಅಷ್ಟು ಕೂಡ ವಾಪಸ್ ಬಂದಿದೆ. ಸೊ ಆದರೂ ಕೂಡ ಇವ್ರು ಸುಮ್ಮನೆ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇಡಿ ಸಿಬಿಐ ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ. SITನಲ್ಲಿ ಅವ್ರನ್ನ ಅಕ್ಯೂಸ್ ಆಗಿ ಮಾಡಿಲ್ಲ, ಆರೋಪಿಗಳನ್ನಾಗಿ ಮಾಡಿಲ್ಲ. ಮತ್ತು ಎಷ್ಟು ಹಣ ವಾಲ್ಮೀಕಿ ನಿಗಮದಿಂದ ತೆಗೆದಿದ್ರು, ಸುಮಾರು 87 ಕೋಟಿ ಹಣ ತೆಗೆದಿದ್ರು. ಅದರೊಳಗೆ 79 ಕೋಟಿ ಈಗಾಗಲೇ ರಿಕವರು ಆಗಿದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಅಸೆಟ್ಸ್ ಅಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಲಿಗೂ ಹೋಗಿಲ್ಲ, ಸರ್ಕಾರದ ಹಣನ ಮತ್ತೆ ವಾಪಸ್ ನಾವು ತಗೊಂಡಿದ್ದೀವಿ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದು ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಇಡಿ ಅವರು ಕೂಡ ಮೊದಲನೇ ಬಾರಿ ಅವರು FIR ಮಾಡಿದಾಗ ನಾಗೇಂದ್ರ ಅವರನ್ನು ಅವರು ಆರೋಪಿಗಳನ್ನಾಗಿ ಮಾಡಿಲ್ಲ. ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ ನಮ್ಮ ಸಚಿವರ ಪರವಾಗಿ ನಿಲ್ಲುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.